ಭಾರತದ ಮೇಲೆ ಪಾಕ್ನಿಂದ ಸೈಬರ್ ದಾಳಿ. ಭಾರತದ ಮೇಲೆ ಪಾಕಿಸ್ತಾನ ಮತ್ತೊಂದು ದಾಳಿ, ಅದು ಸೈಬರ್ ದಾಳಿ. ರಾಜಸ್ಥಾನ ಸರ್ಕಾರದ ಇಲಾಖೆಗಳ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಡಾಟಾ ರಿಕವರಿಗೆ ಈಗ ರಾಜಸ್ಥಾನ ಸರ್ಕಾರ ಮುಂದಾಗಿದೆಯಂತೆ. ಸೇನಾ ಶಾಲೆಗಳ ಮೇಲೆಯೂ ಕೂಡ ಸೈಬರ್ ದಾಳಿಯನ್ನ ನಡೆಸಲಾಗಿದೆ ಅನ್ನುವಂತಹ ವಿಚಾರ ಲಭ್ಯವಾಗ್ತಾ ಇದೆ. ಶ್ರೀನಗರ, ರಾಣಿಪತ್ ಮತ್ತು ಸೇನಾ ಶಾಲೆಗಳ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಿರೋ ವಿಷಯವನ್ನ ಖುದ್ದು ರಾಜಸ್ಥಾನ ಸರ್ಕಾರವೇ ತಿಳಿಸುವ ಮೂಲಕವಾಗಿ ಹ್ಯಾಕ್ ಆಗಿದೆ. ಇದರ ಬಗ್ಗೆ ಈಗ ಡಾಟಾವನ್ನ ಸಂಗ್ರಹಿಸುವಂತಹ ಮೋದಿ ವಿರುದ್ಧ ಕಾಂಗ್ರೆಸ್ಸಿಗರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಅದು ಈಗ ಕಾಂಗ್ರೆಸ್ನಿಂದ ಮತ್ತೊಂದು ಅಸ್ತ್ರ ಗಾಯಬ ಅಪಹಾಸ್ಯವನ್ನ ಮಾಡಿರುವುದು. ಕಾಂಗ್ರೆಸ್ ವಿವಾದಕ್ಕೆ ಬಿಜೆಪಿಗರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾಕಿಸ್ತಾನದ ಸ್ಲೀಪರ್ ಸೆಲ್ಗಳಂತೆ ವರ್ತಿಸ್ತಾ ಇದೆ. ಪಾಕ್ನ ಏಜೆಂಟ್ಗಳಂತೆ ಕಾಂಗ್ರೆಸ್ಸಿಗರ ವರ್ತನೆ ಕಾಣಿಸ್ತಾ ಇದೆ. ಒಬ್ಬರಿಗೆ ಯುದ್ಧ ಬೇಡ ಅನ್ನುವಂಥ ಮನಸ್ಥಿತಿ, ಮತ್ತೊಬ್ಬರಿಗೆ ಪಾಕಿಸ್ತಾನ ಮಿತ್ರ ರಾಷ್ಟ್ರ ಅನ್ನೋ ರೀತಿಯಲ್ಲಿ ಅವರ ಭಾವನೆಗಳು, ಅವರ ವರ್ತನೆ. ಇನ್ನೊಬ್ರು ಉಗ್ರರ ಬಗ್ಗೆ ಸಹಾನುಭೂತಿಯನ್ನ ವ್ಯಕ್ತಪಡಿಸ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ಏನ್ ಅನ್ನಿಸ್ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ತುಂಡು ಮತಗಳಿಗಾಗಿ ಉಗ್ರವಾದವನ್ನ ಸಮರ್ಥಿಸುವುದಾದ್ರೆ ನಿಮ್ಮನ್ನ ಉಗ್ರಗಾಮಿಗಳಿಗೂ ಕಾಂಗ್ರೆಸ್ಸಿಗರಿಗೂ ಏನ್ ವ್ಯತ್ಯಾಸ ಅಂತ ಕೇಳಲೇಬೇಕಾಗುತ್ತೆ ಅನ್ನೋ ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ಕೂಡ ಒಂದಷ್ಟು ಪೋಸ್ಟರ್ಗಳನ್ನೇ ರಿವೀಲ್ ಮಾಡೋ ಮೂಲಕವಾಗಿ ತಿರುಗೇಟನ್ನ ಕೊಟ್ಟಿದೆ. ಆ ಒಂದಷ್ಟು ಪೋಸ್ಟರ್ಸ್ಗಳನ್ನ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರಿ. ಮೊದಲನೇದಾಗಿ ಕಾಂಗ್ರೆಸ್ ಗಾಯಬ್ ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಹಾಕ್ತು. ಅದರಲ್ಲಿ ಮೋದಿಯ ತಲೆ ಇಲ್ಲದಂತಹ ಒಂದು ದೇಹದ ಫೋಟೋ ಇಟ್ಟು ಗಾಯಬ್ ಅಂತ ಹಾಕಿದ್ರು. ಅದರ ಬೆನ್ನಲ್ಲೇ ಈಗ ಬಿಜೆಪಿಯಿಂದ ವ್ಯಕ್ತವಾಗಿರುವಂತಹ ದಾಳಿಗಳಿದು. ಕಾಂಗ್ರೆಸ್ನ ಒಬ್ರು ಪಾಕಿಸ್ತಾನ ಪ್ರೇಮಿಗಳ ಹಾಗೆ ವರ್ತಿಸ್ತಾರೆ, ಒಬ್ರು ಯುದ್ಧ ಬೇಡ ಅನ್ನುವಂಥ ಹೇಳಿಕೆ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಭಾವಚಿತ್ರಗಳ ಸಮೇತವಾಗಿ ಟ್ವೀಟ್ ಮಾಡಿದ್ದಾರೆ. ನರೇಂದ್ರ ಮೋದಿಯವರು 26 ಜನ ಮುಗ್ಧ ಅಮಾಯಕರು ಪಹಲ್ಗಾಮ್ದಲ್ಲಿ ಆ ದಾಳಿ ಘಟನೆ ನಡೆದಾಗ ಸೌದಿ ಅರೇಬಿಯಲ್ಲಿದ್ದರು. ಪ್ರವಾಸವನ್ನು ಮೊಟಕುಗೊಳಿಸಿ ದೇಶಕ್ಕೆ ಬಂದು ವಿಮಾನ ನಿಲ್ದಾಣದಲ್ಲಿ ಉನ್ನತ ಮಟ್ಟದ ಸಭೆ ಮಾಡಿದರು. ರಕ್ಷಣಾ ಸಚಿವರು, ಗೃಹ ಸಚಿವರು ಕಳಿಸಿದ್ರು, ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆ ಮಾಡಿ ಯಾವ ರೀತಿ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈಗಾಗಲೇ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಹುಡುಕಿ ಈ ದೇಶದ ಪ್ರಧಾನಿಯ ಫೋಟೋವನ್ನು, ಅವರ ವ್ಯಕ್ತಿತ್ವವನ್ನು ಅವಹೇಳನ ಮಾಡುವಂಥ ಪೋಸ್ಟನ್ನು ಕಾಂಗ್ರೆಸ್ ಅವರು ಮಾಡಿರುವಂಥದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು. ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಸಿದ್ದರಾಮಯ್ಯ, ನಿದ್ದೆರಾಮಯ್ಯ, ಅವನ್ಯಾರೋ ಪುಂಗಿದಾಸ, ಅಬಕಾರಿ ಸಚಿವ ತಿಮ್ಮಾಪುರ ಅವರು ಪುಂಗಿದಾಸ, ಆಮೇಲೆ ಯಾರೋ ಹೇಳಿರೋ